ನಮ್ಗೆ ಗೊತ್ತಿರಲಾರ್ದಂಗ ಕೆಲವೊಂದಿಷ್ಟು ತಪ್ಪುಗಳು ಮಾಡ್ತೀವಿ ಹಣ್ಣುಗಳ ಸೇವನೆ ಮಾಡುವ ರೀತಿಯಲ್ಲಿ. ಆಪಲ್ ನಿಮಗೆ ಬಹಳ ಇಷ್ಟ ಏನ? ಮ್ಯಾಂಗೋ ಬಹಳ ಇಷ್ಟ, ಅದಕ್ಕೆ ಬರೀ ಮ್ಯಾಂಗೋ ತಿನ್ನೋದು, ಬರೀ ಆಪಲ್ ತಿನ್ನೋದು. ಹಂಗ್ ಮಾಡಿದ್ರಂದ್ರ ಒಂದೇ ತರ ನ್ಯೂಟ್ರಿಯನ್ ಸಿಗ್ತದ. ಈ ತಪ್ಪು ಮಾಡ್ಬೇಡ್ರಿ. ಫಸ್ಟ್ ಟ್ರೈಮೆಸ್ಟರ್ ನಾಗ ಇದ್ದೀರೇನ್ ಭಾಳ ನಾಜಿಯಾ ವಾಮಿಟಿಂಗ್ ಎಲ್ಲ ಆಗ್ಲತ್ತಿರ್ಬೇಕಲ್ಲ, ಊಟ ಹೋಗಲಾಗ್ಯದ, ಸೊ ನಾ ಊಟ ಏನು ಮಾಡಂಗಿಲ್ಲ, ಬರೀ ಹಣ್ಣು ತಿನ್ಕೊಂಡಿರ್ತೀನಿ ಅಂತ ಅನ್ಕೊಳತ್ತಿರ್ಬೇಕು. ಬಟ್ ನೀವು ತಪ್ಪು ಮಾಡ್ತೀರಿ. ಪ್ರೆಗ್ನೆಂಟಾ? ಹಂಗಂದ್ರ ಹಣ್ಣುಗಳೆಲ್ಲ ಚೆನ್ನಾಗಿ ಸೇವನೆ ಮಾಡ್ತಿರಬಹುದು. ಯಾಕಂತಂದ್ರ ಈ ಹಣ್ಣುಗಳಿಂದ ಸಿಗುವಂತಹ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಮಗುವಿನ ಆರೋಗ್ಯ ಅಂದ್ರೆ ಮಗುವಿನ ಇಮ್ಯುನಿಟಿ, ಮಗುವಿನ ಬೆಳವಣಿಗೆ, ಮಗುವಿನ ತೂಕ, ಮಗುವಿನ ಸ್ಕಿನ್ ಕಲರ್, ಕಾಂಪ್ಲೆಕ್ಷನ್ ಎಲ್ಲದಕ್ಕೂ ಸಹಾಯ ಮಾಡುತ್ತದೆ. ಹಂಗಂತೆ ಪ್ರತಿಯೊಬ್ಬ ಗರ್ಭಿಣಿಯು ಅವಳ ಡಯಟ್ ಅಲ್ಲಿ ಹಣ್ಣುಗಳು ಕಂಪಲ್ಸರಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗ್ತದ. ಬಟ್ ಎಷ್ಟೊಂದ್ಸಲಿ ಸಹಜವಾಗಿ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರ್ಲಾರ್ದಂಗ ಕೆಲವೊಂದಿಷ್ಟು ತಪ್ಪುಗಳು ಮಾಡ್ತೀವಿ ಹಣ್ಣುಗಳ ಸೇವನೆ ಮಾಡುವ ರೀತಿಯಲ್ಲಿ. ಅಂಥ ಯಾವ ತಪ್ಪುಗಳು ಅನ್ನೋದನ್ನ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ತಪ್ಪುಗಳು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಹಣ್ಣುಗಳು ನಿಮ್ಮ ಡಯಟ್ನಾಗ ಇನ್ಕ್ಲೂಡ್ ಮಾಡ್ಕೊಂಡಿರಿ, ಬಟ್ ಅದ್ರಾಗ ಇರೋ ನ್ಯೂಟ್ರಿಯನ್ಸ್ ಇಂದು ಫುಲ್ ಬೆನಿಫಿಟ್ ನಿಮ್ಗೆ ಆಗ್ಬೇಕಲ್ಲ. ಅದು ಆಗ್ಬೇಕಂದ್ರೆ ನೀವು ಹಣ್ಣು ಸರಿಯಾದ ರೀತಿಯಲ್ಲಿ ತಗೋಬೇಕಾಗ್ತದೆ. ಸೊ ಅದನ್ನ ತಿಳ್ಕೊಬೇಕಂದ್ರೆ ಈ ವಿಡಿಯೋ ನೋಡ್ಬೇಕಾಗ್ತದೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೆ ನೋಡ್ರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ರಿಗೂ ತಪ್ಪಂದಾಗ ನೀವು ಅನ್ಕೋತಿರ್ಬಹುದು, ಎಲ್ಲ ಕರೆಕ್ಟೇ ತಗೊಳತ್ತೀನಿ, ಎಲ್ಲಾ ಹಣ್ಣುಗಳು ತಿನ್ನಕತ್ತೀನಿ, ಏನಂತ ತಪ್ಪಂತ. ಬಟ್ ಈಗ ಹೇಳ್ತೀನಿ ನೋಡ್ರಿ, ಈ ತಪ್ಪು ಬಹಳಷ್ಟು ಜನ ಮಾಡ್ತಿರ್ಬಹುದು. ಊಟ ಆದ ತಕ್ಷಣನೇ ಇಮಿಡಿಯೇಟ್ಲಿ ಆಫ್ಟರ್ ಲಂಚ್ ಅಥವಾ ಡಿನ್ನರ್ ಆದ್ಮೇಲೆ ಹಣ್ಣುಗಳು ತಗೊಳೋದು, ಇದು ಬಹಳ ತಪ್ಪು. ಆಕ್ಚುಲಿ ಊಟ ಆದ್ಮೇಲೆ ಹಣ್ಣನ್ನು ತಗೊಂಡಾಗ ಊಟದ ಜೊತೆನೆ ತಗೊಂಡಂಗ ಆಗ್ತದ. ಸೊ ನ್ಯೂಟ್ರಿಯನ್ಸ್ ಎಲ್ಲ ಚೆನ್ನಾಗಿ ಸಿಗ್ತದ ಅಂತ ಅನ್ಕೊಂಡು ಆ ರೀತಿ ಸೇವನೆ ಮಾಡ್ತೀರಾ. ಬಟ್ ಆ ತರ ಮಾಡಿದಾಗ ಜೀರ್ಣಕ್ರಿಯೆ ಮತ್ತು ಆಸಿಡಿಟಿ ಅಥವಾ ಬ್ಲೋಟಿಂಗ್ ಸಮಸ್ಯೆ ಆಗಬಹುದು. ಅದಕ್ಕೆ ಈ ಹಣ್ಣುಗಳಿಗೆ ಬೇರೆ ಟೈಮ್ ಇಡಬೇಕಾಗ್ತದೆ. ಅಂದ್ರೆ ಮಿಡ್ ಮಾರ್ನಿಂಗ್ ಸ್ನಾಕ್ ತರ ಆದ್ರೂ ಇನ್ಕ್ಲೂಡ್ ಮಾಡ್ಕೋರಿ, ಅಥವಾ ಮಿಡ್ ಈವ್ನಿಂಗ್ ಸ್ನಾಕ್ ತರ ಆದ್ರೂ ಇನ್ಕ್ಲೂಡ್ ಮಾಡ್ಕೋರಿ ಹಣ್ಣುಗಳ. ನಾನು ಪ್ರೆಗ್ನೆನ್ಸಿ ಮಾರ್ನಿಂಗ್ ಡಯಟ್ ಹೆಂಗಿರ್ಬೇಕು ಅಂತ ಅನ್ನೋದಕ್ಕೆ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದ್ದೆ. ಆ ವಿಡಿಯೋದಾಗ ಹೇಳಿದ್ದೀನಿ ನಾನು, ಮುಂಜಾನೆ ಒಂದು 11 ಗಂಟೆಗೆ ಹಂಗ ಈ ಹಣ್ಣುಗಳ ಸ್ನಾಕ್ ರೀತಿಯಲ್ಲಿ ತಗೋಬಹುದು ಅಂತ. ಆ ಟೈಪ್ ತಗೊಂಡಾಗ ಅಂದ್ರ ಊಟದ ನಂತರ ಇಮಿಡಿಯೇಟ್ಲಿ ಅಲ್ಲ, ಊಟ ಆದ್ಮೇಲೆ ಒಂದ್ 2 ತಾಸು ಗ್ಯಾಪ್ ಆಗಿರ್ತದಲ್ಲ, ಸ್ನಾಕ್ ಏನಾರು ತಿನ್ಬೇಕು ಅನ್ನಿಸ್ತದಲ್ಲ, ಆ ಟೈಮ್ನಾಗ ಈ ಹಣ್ಣುಗಳು ಇಟ್ಕೊಂಡ್ರೆ ಅದರಲ್ಲಿರೋ ನ್ಯೂಟ್ರಿಯನ್ಸ್ ಇನ್ ಫುಲ್ ಬೆನಿಫಿಟ್ ನಿಮಗ್ ಸಿಗ್ತದ. ನೆಕ್ಸ್ಟ್, ಆಪಲ್ ನಿಮಗ್ ಬಹಳ ಇಷ್ಟ ಏನ? ಮ್ಯಾಂಗೋ ಬಹಳ ಇಷ್ಟ, ಅದಕ್ಕೆ ಬರೀ ಮ್ಯಾಂಗೋ ತಿನ್ನೋದು, ಬರೀ ಆಪಲ್ ತಿನ್ನೋದು. ಹಂಗ್ ಮಾಡಿದ್ರಂದ್ರ ಒಂದೇ ತರ ನ್ಯೂಟ್ರಿಯನ್ ಸಿಗ್ತದ. ಈ ತಪ್ಪು ಮಾಡ್ಬೇಡ್ರಿ. ನಿಮ್ದು ಫೇವ್ರೆಟ್ ಫ್ರೂಟ್ ಯಾವುದೇ ಇರಲಿ, ಬಟ್ ನೀವು ತಗೊಳ್ಳುವಂತ ಫ್ರೂಟ್ಸ್ ಅಲ್ಲಿ ವೆರೈಟಿ ಇರಬೇಕು. ವೆರೈಟಿ ಇದ್ದಾಗ ಮಾತ್ರನೇ ಪ್ರತಿಯೊಂದು ಹಣ್ಣಿಂದ ನ್ಯೂಟ್ರಿಯನ್ಸ್ನು ಸರಿಯಾಗಿ ನಿಮಗ ಸಿಗ್ತದ. ದಿನ ಒಂದೇ ತರ ಲೈಕ್ ದಿನ ಆಪಲ್ ಬನಾನಾ ತಗೊಳತ್ತಿದ್ರಿ, ಯಾವಾಗೂ ಅದೇ ತಿನ್ನತ್ತಿರಂದ್ರ ಅರೆ ಬೇರೆ ಹಣ್ಣುಗಳಲ್ಲಿ ಇರುವಂತ ಕೀ ನ್ಯೂಟ್ರಿಯನ್ಸ್ ನಿಮಗ್ ಮಿಸ್ ಆಗ್ಬಿಡ್ತದ. ಅಂದ್ರೆ ಈಗ ಒಂದೊಂದ್ ಹಣ್ಣು ಒಂದೊಂದ್ ನ್ಯೂಟ್ರಿಯಂಟ್ ರಿಚ್ ಇರ್ತದ. ಸೊ ಎಲ್ಲಾದು ನ್ಯೂಟ್ರಿಯನ್ ಸಿಗ್ಬೇಕಂದ್ರೆ ಎಲ್ಲಾ ರೀತಿ ಹಣ್ಣುಗಳು ತಗೋಬೇಕಾಗ್ತದೆ, ವೆರೈಟಿ ಇರಬೇಕು. ಆಮೇಲೆ ಪ್ರತಿಯೊಂದು ಹಣ್ಣನ್ನು ನೀವು ಗರ್ಭಾವಸ್ಥೆಯಲ್ಲಿದ್ದಾಗ ನಿಮ್ಮ ಒಂದೊಂದು ಸಮಸ್ಯೆಗೆ ಅದು ಒಂದು ರೆಮಿಡಿ ತರನು ಆಕ್ಟ್ ಮಾಡ್ತದೆ. ಲೈಕ್ ಫಾರ್ ಎಕ್ಸಾಂಪಲ್ ದಾಳಿಂಬೆ ಹಣ್ಣು ಬ್ಲಡ್ ಹಿಮೋಗ್ಲೋಬಿನ್ ಚೆನ್ನಾಗಿ ಮಾಡ್ತದ. ಸೊ ಬ್ಲಡ್ ಎಲ್ಲ ಚಂದ ಪ್ರೊಡ್ಯೂಸ್ ಆಗ್ತದ, ಎನೆಮಿಕ್ ಆಗಂಗಿಲ್ಲ, ಅದ್ರ ಕೆಲಸ ಅದು. ಆರೆಂಜಸ್ ಚೆನ್ನಾಗಿ ತಗೊಂಡಾಗ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದ, ಮಗುವಿನ ಇಮ್ಯುನಿಟಿನೂ ಚಲೋ ಆಗ್ತದ, ನಿಮ್ದು ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದ. ಸೊ ಈ ರೀತಿ ಅದರದೇ ಹಣ್ಣಿಂದ ಒಂದೊಂದು ಏನ್ ಬೆನಿಫಿಟ್ ಇರ್ತದ ಅದು ನಿಮಗ್ ಸಿಗ್ತದ. ಅದಕ್ಕೇನೆ ಫ್ರೂಟ್ಸ್ನು ರೊಟೇಟ್ ಮಾಡ್ತಾ ಇರ್ರಿ. ಅಂದ್ರೆ ಬೇರೆ ಬೇರೆ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಳಕ್ ಟ್ರೈ ಮಾಡ್ರಿ, ವಾರ ಚೇಂಜ್ ಮಾಡ್ತಾ ಇರ್ರಿ. ಹಂಗಂತ ಒಂದ್ಸಲ ಆಪಲ್ ತಿನ್ನಂದ್ರೆ ಮುಗಿತ್ ಮತ್ ವಾಪಸ್ ಆಪಲ್ ತಿನ್ನೋದೇ ಇಲ್ಲ ಅಂತ ಹಂಗ್ ಮಾಡ್ಕೋಬಾಡ್ರಿ. ಮತ್ತದು ರಿಪೀಟ್ ಆಗ್ಬೇಕು ಒಂದ್ ಸ್ವಲ್ಪ ದಿನ ಆದ್ಮೇಲೆ, ಅಥವಾ ಎವ್ರಿ ಅದರ್ ಡೇ. ಬಟ್ ಏನಂದ್ರ ಆದಷ್ಟು ರೇನ್ಬೋ ಅಂದ್ರೆ ಎಲ್ಲಾ ಕಲರ್ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಸೊ ನಿಮ್ಮ ಫ್ರೂಟ್ಸ್ ಸೇವನೆಯಲ್ಲಿ ಈ ತರ ವೆರೈಟಿ ಇದ್ದಿದ್ದಿಲ್ಲ ಅಂದ್ರೆ ಈ ತಪ್ಪು ಇವತ್ತಿಗೆ ಸ್ಟಾಪ್ ಮಾಡ್ರಿ. ಆದಷ್ಟು ವೆರೈಟಿ ಇರ್ಲಿ ನಿಮ್ಮ ಫ್ರೂಟ್ಸ್ ಅಲ್ಲಿ ಅಂತ ಹೇಳ್ತಾ ಮೂವಿಂಗ್ ಆನ್. ನೆಕ್ಸ್ಟ್ ತಪ್ಪು ಸಹಜವಾಗಿ ಆಗೋದು ಯಾವ್ದಂತಂದ್ರೆ ಇದು ಸೆಕೆಂಡ್ ಪಾಯಿಂಟ್ ಇಂದ ಕಂಟಿನ್ಯೂಷನ್ ಅಂತ ಅನ್ಬಹುದು. ಯಾಕಂತಂದ್ರ ನಾನಲ್ಲ ವೆರೈಟಿ ಇರ್ಬೇಕು, ಒಂದೇ ಫ್ರೂಟಿಗೆ ಸ್ಟಿಕ್ ಆಗ್ಬಾರ್ದು ಅಂತಂದು. ಆಕ್ಚುಲಿ ಏನಾಗ್ತದಂದ್ರ ಲೋಕಲಿ ನಮ್ ಕಡೆ ಯಾವ ಫ್ರೂಟ್ ಸಿಗ್ತಿರ್ತದ ಜಾಸ್ತಿ ಅದೇ ತಗೊಂತಿರ್ತೀವಿ, ಬೇರೆ ಫ್ರೂಟ್ ಇನ್ಕ್ಲೂಡೇ ಮಾಡ್ಕೊಂಗಿಲ್ಲ. ಎಸ್, ನೀವು ಲೋಕಲ್ ಫ್ರೂಟ್ ಮಿಸ್ ಮಾಡೋ ಹಾಗೆ ಇಲ್ಲ. ನಿಮ್ಮ ಏರಿಯಾದಲ್ಲಿ ನೀವಿರುವಂತಹ ಪ್ರದೇಶದಲ್ಲಿ ಯಾವ ಫ್ರೂಟ್ ಚೆನ್ನಾಗಿ ಬೆಳೀತಿರ್ತದ ಆ ಫ್ರೂಟ್ ಕಂಪಲ್ಸರಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಅದರ ಜೊತೆಗೆ ಯಾವ ಸೀಸನ್ ನಡೀತಿರ್ತದ ಅವಾಗ ಆ ಸೀಸನಲ್ ಫ್ರೂಟ್ ಕೂಡ ನಿಮ್ಮ ಡಯಟ್ ಅಲ್ಲಿ ಇರಬೇಕು.
ಒಂದು ಸೀಸನಲ್ ಫ್ರೂಟ್, ಒಂದು ಲೋಕಲ್ ಫ್ರೂಟ್ ಇರಲೇಬೇಕು ನಿಮ್ಮ ಫ್ರೂಟ್ ಡಯಟ್ ಅಲ್ಲಿ. ಸೊ ನೀವೇನಾದ್ರೂ ನಿಮ್ಮ ಪ್ರದೇಶದಲ್ಲೇ ನಿಮ್ ಸುತ್ತಮುತ್ತಲೇ ಬೆಳಿತಿರೋ ಹಣ್ಣಿಗೆ ಇಗ್ನೋರ್ ಮಾಡತ್ತಿದ್ರೆ ಅಂದ್ರೆ, ಯಾಕಂದ್ರೆ ಸಹಜವಾಗಿ ಹಂಗ ಆಗ್ತದ, ಕಣ್ಣೆದುರು ಇದ್ದದಕ್ಕೆ ಬಹಳ ಇಗ್ನೋರೆನ್ಸ್ ಆಗ್ಬಿಡ್ತದೆ, ದೂರ ಇದ್ದದ ಮೇಲೆ ಜಾಸ್ತಿ ಆಸೆ ಇದ್ದಿರ್ತದೆ. ಸೊ ಆ ತರ ತಪ್ಪೇನಾದ್ರೂ ಮಾಡತ್ತಿದ್ರೆ ಅಂದ್ರೆ ಸ್ಟಾಪ್ ಮಾಡ್ರಿ. ಲೋಕಲ್ ಫ್ರೂಟ್ ಅಂಡ್ ಸೀಸನಲ್ ಫ್ರೂಟ್ಸ್ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊರಿ. ನೆಕ್ಸ್ಟ್, ಯಾವಾಗ್ಲೂ ಹಣ್ಣುಗಳು ತಿನ್ಬೇಕಾದ್ರೆ ಕಟ್ ಮಾಡಿಟ್ಟು ಬಹಳ ತನ ಆದ್ಮೇಲೆ ನಂಗೆ ಆಮೇಲೆ ಕಟ್ ಮಾಡ್ಕೊಂಡು ತಿನ್ನಕ್ ಆಗಂಗಿಲ್ಲ, ಲೇಜಿ, ಆ ತರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಫ್ರೆಶ್ ಆಗಿ ಅವಾಗೆ ವಾಶ್ ಮಾಡಿ ಅವಾಗೆ ಕಟ್ ಮಾಡಿ ಅವಾಗಿಂದ ಅವಾಗೆ ಇನ್ಸ್ಟಾಂಟ್ಲಿ ತಗೊಳ್ಳೋದು ಸೂಕ್ತ. ಕಟ್ ಮಾಡಿ 1-2-3 hours ಬಿಟ್ರ ಅಂದ್ರೆ ಅದರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ಕಮ್ಮಿ ಆಗ್ತದೆ. ಲೈಕ್ ಈಗ ಯೂಶಲಿ ವರ್ಕಿಂಗ್ ವುಮನ್ ಆಗಿದ್ರಂದ್ರೆ ಮನೇಲೆ ಹಣ್ಣುಗಳೆಲ್ಲ ಕಟ್ ಮಾಡಿ ಬಾಕ್ಸ್ ಅಲ್ಲಿ ಹಾಕೊಂಡು ಹೋಗ್ತಾರ. ಅದು ಯಾವಾಗೋ 1-2 ತಾಸು 3 ತಾಸು ಆದ್ಮೇಲೆ ತಿನ್ಬೇಕಾಗ್ತದೆ. ಸೊ ಅದರಿಂದ ಅದ್ರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂನು ಕಮ್ಮಿ ಆಗಿರ್ತದೆ. ಹಂಗೆ ಮಾಡಬೇಡ್ರಿ. ಅಕಸ್ಮಾತ್ ನೀವೇನಾರ ವರ್ಕಿಂಗ್ ವುಮೆನ್ ಆಗಿದ್ರು ಕಟ್ ಮಾಡ್ಕೊಂಡು ತಗೊಂಡು ಹೋಗ್ಬೇಡ್ರಿ. ಫ್ರೂಟ್ಸ್ ಚೆನ್ನಾಗಿ ವಾಶ್ ಮಾಡಿ ಆಪಲ್ ಬನಾನಾ ಹಂಗೆ ಇಟ್ಕೊಂಡು ಹೋಗ್ರಿ. ಯಾವಾಗ ತಿಂತಿರ್ತೀರಿ ಅವಾಗ ಕಟ್ ಮಾಡ್ಕೊಂಡು ತಿನ್ನೋದು ಸೂಕ್ತ. ಮತ್ತ ಹೊರಗಡೆನು ಫ್ರೂಟ್ಸ್ ಸಲಾಡ್ ರೀತಿಯಲ್ಲಿ ಕಟ್ ಮಾಡಿ ಮಾರ್ತಾರ, ಅದನ್ನ ಆದಷ್ಟು ಪ್ರೆಗ್ನೆನ್ಸಿನಾಗ ಅವಾಯ್ಡ್ ಮಾಡ್ರಿ. ಬಿಕಾಸ್ ಅವ್ರು ಯಾವಾಗ ಕಟ್ ಮಾಡಿಟ್ಟಿರ್ತಾರೋ ಏನೋ ಡಸ್ಟ್ ಬ್ಯಾಕ್ಟೀರಿಯಾ ಜರ್ಮ್ಸ್ ಎಲ್ಲ ಕೂತಿರ್ತಾವ. ಸೊ ಅದೆಲ್ಲ ರಿಸ್ಕ್ ಪ್ರೆಗ್ನೆನ್ಸಿನಾಗ. ಸೊ ಆದಷ್ಟು ಮನೆಯಲ್ಲೇನೆ ಫ್ರೆಶ್ ಆಗಿ ಕ್ಲೀನ್ ಆಗಿ ಅವಾಗಿಂದ ಅವಾಗೆ ಕಟ್ ಮಾಡ್ಕೊಂಡು ತಿನ್ನೋದು ಬಹಳನೇ ಒಳ್ಳೇದು. ನೆಕ್ಸ್ಟ್, ಹಣ್ಣು ಆಗದೆ ಇರುವಂತಹ ಹಣ್ಣುಗಳು ಅಂದ್ರೆ ಏನಕ್ಕೆ ಹಗ್ಗಿರ್ತಾವಲ್ಲ ಅಂತ ಹಣ್ಣುಗಳು ತಿನ್ನೋದು, ಅಥವಾ ಓವರ್ ರೈಪ್ ಅಂದ್ರೆ ಫುಲ್ ಜಾಸ್ತಿ ಹಣ್ಣಾಗಿರ್ತದಲ್ಲ ಅಂತ ಹಣ್ಣುಗಳು ತಗೊಳ್ಳೋದು ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ಹಣ್ಣು ಆಗದೆ ಇರೋ ಒಂದು ಅಂದ್ರೆ ಏನಕ್ಕೆ ಹಗ್ಗಿರುವಂತ ಹಣ್ಣು ಸೇವನೆ ಮಾಡಿದಾಗ ಇಂಡೈಜೆಷನ್ ಬ್ಲೋಟಿಂಗ್ ಆಗಬಹುದು. ಅದೇ ಪೂರ್ತಿ ಜಾಸ್ತಿ ಓವರ್ ಹಣ್ಣು ಆಗಿದ್ದು ತಗೊಂಡಾಗ ಶುಗರ್ ಲೆವೆಲ್ ಅದ್ರಾಗ ಜಾಸ್ತಿ ಇರ್ತದ. ಸೊ ಶುಗರ್ ಸ್ಪೈಕ್ ಆಗಬಹುದು. ಅದಕ್ಕೆ ಪ್ರೆಗ್ನೆನ್ಸಿನಾಗ ಯಾವಾಗ್ಲೂ ಫ್ರೆಶ್ ಆಗಿರುವಂತದ್ದು ಕರೆಕ್ಟ್ ಆಗಿ ಹಣ್ಣಾಗಿರುವಂತದ್ದನ್ನೇ ಚೂಸ್ ಮಾಡ್ಕೊಂಡು ಅದನ್ನೇ ಸೇವನೆ ಮಾಡ್ರಿ. ನೆಕ್ಸ್ಟ್, ಹಣ್ಣುಗಳು ಸರಿಯಾಗಿ ತೊಳಿದೆ ಹಾಗೆ ತಿನ್ನೋದು. ಆಕ್ಚುಲಿ ಸಿಪ್ಪೆ ಎಲ್ಲ ತೆಗೆದು ಬಿಸಾಕ್ತಿವಿ, ಯಾಕೆ ತೊಳಿಬೇಕು ಅಂತ ಅನ್ಕೋಬಹುದು. ಬಟ್ ಹಣ್ಣುಗಳಿಗೆ ಪೆಸ್ಟಿಸೈಡ್ ರೆಸಿಡ್ಯೂ ಹತ್ತಿರ್ತದ ಅದರ ಮ್ಯಾಲೆಲ್ಲ, ಸಿಪ್ಪೆ ಮ್ಯಾಲೆಲ್ಲ. ಸೊ ಅದೆಲ್ಲ ಕ್ಲೀನ್ ಆಗಿ ಹೋಗಿರ್ಲಿಲ್ಲ ವಾಶ್ ಮಾಡಿದಾಗ ಅಂತಂದಾಗ ಅದು ಮಗುವಿಗೆ ಅಥವಾ ತಾಯಿ ಆಗುವಳಿಗೂ ಹಾರ್ಮ್ ಮಾಡ್ಬೋದು. ಅದಕ್ಕೆ ಹಣ್ಣುಗಳ ಒಂದು 10 ನಿಮಿಷ ಮೊದಲೇನೆ ಉಗುರು ಬೆಚ್ಚ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸೋಕ್ ಮಾಡಿ ಆಮೇಲೆ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಯಾವುದೇ ರೀತಿ ಆರೋಗ್ಯಕ್ಕೆ ಹಾನಿ ಆಗಂಗಿಲ್ಲ. ಪ್ರೆಗ್ನೆನ್ಸಿ ಟೈಮ್ನಾಗ ಈ ತರ ಪ್ರಿಕಾಷನ್ ತಗೊಳ್ಳೋದು ಬಹಳನೇ ಸೂಕ್ತ. ಎಷ್ಟು ಜನಕ್ಕೆ ಫ್ರೂಟ್ ಜ್ಯೂಸ್ ಲೈಕ್ ಫ್ರೂಟ್ ಹಂಗೆ ತಿನ್ನಕ್ಕಿಂತ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ಸೋದು. ಬಹಳ ಜನಾಗ ಜ್ಯೂಸ್ ಕುಡಿಬೇಕೆ ಅನ್ನಿಸ್ತದ. ಬಟ್ ಪ್ರೆಗ್ನೆನ್ಸಿನಾಗ ಈ ತರ ಜ್ಯೂಸ್ ಮಾಡ್ಕೊಂಡಾಗ ಅದರಲ್ಲಿ ಶುಗರ್ ಹಾಕೊಂಡ್ರಿ ಅಂತಂದ್ರೆ ಶುಗರ್ ಲೆವೆಲ್ ಹೈ ಆಗ್ಬಹುದು. ಅಂದ್ರೆ ಯಾವಾಗಾದ್ರೂ ನಡೀತದ, ಬಟ್ ನೀವು ಕಂಟಿನ್ಯೂಸ್ ಆಗಿ ಫ್ರೂಟ್ಸ್ ತಿನ್ಬೇಕಲ್ಲ ಅಂತ ಎವ್ರಿ ಡೇ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಅದ್ರಲ್ಲೆಲ್ಲ ಶುಗರ್ ಹಾಕೊಳ್ಳೋತಿದ್ರ ಅಂದ್ರೆ ಜೆಸ್ಟೇಷನಲ್ ಡಯಾಬಿಟಿಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಫ್ರೂಟ್ ಜ್ಯೂಸಸ್ ಮಾಡ್ಕೊಳ್ಳೋದು ಅವಾಯ್ಡ್ ಮಾಡ್ರಿ ಅಂತ ಹೇಳ್ತೀನಿ. ಬಿಕಾಸ್ ಒಂದ್ಸಲಿ ಎಲ್ಲ ಫ್ರೂಟ್ ಕಟ್ ಮಾಡಿಬಿಟ್ಟು ಬ್ಲೆಂಡ್ ಮಾಡಿದಾಗ ಅದರದ್ದು ಅದು ಒಂಥರ ಪ್ರೊಸೆಸಿಂಗ್ ಆದಂಗೆ. ಸೊ ಅದರದ್ದು ಫುಲ್ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಸಿಗಂಗಿಲ್ಲ ನಿಮಗೆ. ಅದಕ್ಕೆ ನನ್ನ ಪ್ರಕಾರ ನಾ ಹೇಳೋದೇನಂದ್ರೆ ಜ್ಯೂಸ್ ಮಾಡ್ಕೊಳ್ಳೋಕ್ಕಿಂತ ಫ್ರೆಶ್ ಫ್ರೂಟ್ ಹಾಗೆ ಓಲ್ ಫ್ರೂಟ್ಸ್ ತಿನ್ನೋದು ಬಹಳನೇ ಸೂಕ್ತ. ಯಾವಾಗ್ಲಾದ್ರೂ ನಡೀತದ, ಬಟ್ ಎವ್ರಿ ಡೇ ಹಂಗೆ ಮಾಡ್ಕೋಬೇಡ್ರಿ. ಆಮೇಲೆ ಆದಷ್ಟು ಶುಗರ್ ಅವಾಯ್ಡ್ ಮಾಡ್ರಿ. ಆ ಫ್ರೂಟಿಂದ ಏನು ನ್ಯಾಚುರಲ್ ಶುಗರ್ ಇರ್ತದ ಅದಷ್ಟೇ ಸಾಕು. ಆಮೇಲೆ ಪ್ಯಾಕೇಜ್ಡ್ ಜ್ಯೂಸಸ್ ಏನಿರ್ತದಲ್ಲ ಅದು ಕೂಡ ಅವಾಯ್ಡ್ ಮಾಡ್ರಿ. ಎಲ್ಲಾದ್ರೂ ಹೊರಗಡೆ ಹೋಗಿರ್ತೀರಿ, ಪ್ರೆಗ್ನೆಂಟ್ ಇದ್ದಿರ್ತೀರಿ, ಸೊ ಜ್ಯೂಸ್ ಕುಡಿಯೋಣ ಟೀ ಕಾಫಿ ಬೇಡ ಅನ್ಕೊಂಡು ಪ್ಯಾಕೇಜ್ಡ್ ಜ್ಯೂಸ್ ತಗೊಂಡ್ರೆ ಅದು ಯಾವುದೇ ರೀತಿ ಬೆನಿಫಿಟ್ ನಿಮಗೆ ಮಾಡ್ಕೊಡಲ್ಲ. ಯಾಕಂದ್ರೆ ಹೋಲ್ ಫ್ರೂಟ್ ನೀವು ತಗೊಂಡಾಗ, ರಿಯಲ್ ಫ್ರೂಟ್ ನೀವು ತಗೊಂಡಾಗ ಅದರಲ್ಲಿ ಫೈಬರ್ ಅಂಶ ಚೆನ್ನಾಗಿರ್ತದ, ಅದು ನಿಮಗೆ ನ್ಯಾಚುರಲ್ ಶುಗರು ಇರ್ತದ. ಸೊ ನಿಮ್ದು ಶುಗರ್ ಲೆವೆಲ್ ರೆಗ್ಯುಲೇಟ್ ಮಾಡ್ತದ, ಸ್ಪೈಕ್ ಮಾಡಂಗಿಲ್ಲ. ಮತ್ತೆ ಫೈಬರ್ ಇರೋದ್ರಿಂದ ನಿಮ್ ದೇಹಕ್ಕೆ ಡೈಜೆಷನ್ಗೆ ಸಪೋರ್ಟ್ ಮಾಡ್ತದೆ. ಅದೇ ಪ್ಯಾಕೇಜ್ಡ್ ತಗೊಂಡಾಗ ಅದರಲ್ಲಿ ನ್ಯಾಚುರಲ್ ಶುಗರ್ ಅಂತೂ ಇರಂಗಿಲ್ಲ, ಆಡೆಡ್ ಶುಗರ್, ಪ್ರಿಸರ್ವೇಟಿವ್ಸ್ ಮತ್ತೆ ಫೈಬರು ಸಿಗಂಗಿಲ್ಲ. ಸೊ ಏನು ಬೆನಿಫಿಟೇ ಇಲ್ಲ. ಸೊ ಪ್ಯಾಕೇಜ್ಡ್ ಜ್ಯೂಸಸ್ ಫುಲ್ ಅವಾಯ್ಡ್ ಮಾಡೋದು ಬಹಳ ಸೂಕ್ತ. ಆದಷ್ಟು ಹೋಲ್ ಫ್ರೂಟ್ ತಗೊಳ್ಳೋದೇ ಉತ್ತಮ. ನೆಕ್ಸ್ಟ್, ಫಸ್ಟ್ ಟ್ರೈಮೆಸ್ಟರ್ನಾಗ ಇದ್ದೀರೇನು ಭಾಳ ನಾಜಿಯಾ ವಾಮಿಟಿಂಗ್ ಎಲ್ಲ ಆಗ್ಲತ್ತಿರ್ಬೇಕಲ್ಲ, ಊಟ ಹೋಗಲಾಗ್ಯದ, ಸೊ ನಾವು ಊಟ ಏನು ಮಾಡಂಗಿಲ್ಲ, ಬರೀ ಹಣ್ಣು ತಿನ್ಕೊಂಡಿರ್ತೀನಿ ಅಂತ ಅನ್ಕೊಳತ್ತಿರ್ಬೇಕು. ಬಟ್ ನೀವು ತಪ್ಪು ಮಾಡತ್ತೀರಿ. ಬರೀ ಹಣ್ಣು ತಿಂದ್ರ ಹಣ್ಣದಾಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರಂಗಿಲ್ಲ.
ಹಣ್ಣದಿಂದ ನೀವು ಫೈಬರ್ ಆಮೇಲೆ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಗ್ಬಹುದು. ಆದರೆ ಪ್ರೋಟೀನ್, ಹೆಲ್ದಿ ಫ್ಯಾಟ್ಸ್ ಅದಕ್ಕೋಸ್ಕರ ಊಟ ಮಾಡಲೇಬೇಕು. ಅದು ಕೂಡ ನ್ಯೂಟ್ರಿಯನ್ ನಿಮ್ಮ ದೇಹಕ್ಕೆ ಬೇಕೇ ಬೇಕಲ್ಲ. ಸೊ ಬರೇ ಫ್ರೂಟ್ ಬೌಲ್ ಮಾಡಿಕೊಂಡು ನಾನು ಹೆಲ್ದಿನೇ ತಗೊಳತ್ತೀನಿ, ಊಟ ಸ್ಕಿಪ್ ಮಾಡಿದ್ರು ನನಗೆಲ್ಲ ನ್ಯೂಟ್ರಿಯನ್ ಸಿಗ್ತದ ಅಂತ ಅನ್ಕೊಳತ್ತಿದ್ರಂದ್ರೆ ತಪ್ಪು. ಫ್ರೂಟ್ ಬೌಲು ಇರಬೇಕು, ಮೀಲ್ಸು ಇರಬೇಕು. ಮೀಲ್ಸ್ ಸ್ಕಿಪ್ ಮಾಡಬೇಡ್ರಿ ಅಂತ ನಾ ಹೇಳಕ್ ಬರ್ತಿರೋದು. ಅಕಸ್ಮಾತ್ ಭಾಳ ನಿಮ್ಗೆ ಊಟ ಹೋಗಲ್ಗಿತ್ತು, ಫ್ರೂಟಿಂದ ಹೊಟ್ಟೆ ತುಂಬಿಸ್ಕೊಳತ್ತಿದ್ರಂದ್ರೆ ಫ್ರೂಟಲ್ಲಿ ಈ ಎಲ್ಲ ನ್ಯೂಟ್ರಿಯನ್ಸ್ ಇರ್ತವೆ. ಫ್ರೂಟಲ್ಲಿ ಯಾವ ನ್ಯೂಟ್ರಿಯೆಂಟ್ ಇರಲ್ಲ, ಲೈಕ್ ಹೆಲ್ದಿ ಫ್ಯಾಟ್ಸ್, ಪ್ರೋಟೀನ್ ಬೇಕಲ್ಲ, ಸ್ವಲ್ಪ ಫ್ರೂಟ್ ಜೊತೆ ಅದು ಇನ್ಕ್ಲೂಡ್ ಮಾಡ್ಕೊರಿ. ಏನು ಡ್ರೈ ಫ್ರೂಟ್ಸ್, ಕಾಜು, ಪಿಸ್ತಾ ಅಥವಾ ಡೇಟ್ಸ್, ಆಮೇಲೆ ಅವಕಾಡೋದಾಗ ಹೆಲ್ದಿ ಫ್ಯಾಟ್ಸ್ ಇರ್ತದ, ಆಮೇಲೆ ಬೇರೆ ಸೀಡ್ಸ್, ಆ ಥರ ಸ್ವಲ್ಪ ಸ್ವಲ್ಪ ಅದು ಇನ್ಕ್ಲೂಡ್ ಮಾಡ್ಕೊಂಡಾಗ ಇದರಲ್ಲಿ ಇಲ್ಲದೆ ಇರೋದು ಅದರಿಂದ ಸ್ಯಾಟಿಸ್ಫೈ ಆಗ್ತದೆ. ಸೊ ಓವರ್ ಆಲ್ ಏನು ನಿಮಗೆಲ್ಲ ನ್ಯೂಟ್ರಿಯನ್ಸ್ ಸಿಗ್ಬೇಕಷ್ಟೇ. ಅದನ್ನ ಹೆಂಗಾದ್ರೂ ಮಾಡಿ ಬ್ಯಾಲೆನ್ಸ್ ಮಾಡಕ್ಕೊಳಕ್ ಟ್ರೈ ಮಾಡ್ರಿ. ಬಟ್ ಊಟ ಸ್ಕಿಪ್ ಮಾಡಬೇಡ್ರಿ. ಇದು ಒಂದು ಹ್ಯಾಕ್ ಹೇಳಿದೆ ಅಷ್ಟೇ. ಬಟ್ ಹಂಗಂತ ಊಟ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಊಟನೂ ಇರಬೇಕು, ಫ್ರೂಟ್ ಬೌಲು ಟೈಮಿಗೆ ಫ್ರೂಟ್ ಬೌಲ್ನು ತಗೋಬೇಕು. ಫ್ರೂಟ್ ಬೌಲ್ ಅಂದ್ರೆ ಅದೇ ಫ್ರೂಟ್ ಸಲಾಡ್ ಹೇಳತ್ತೀನಿ. ನೆಕ್ಸ್ಟ್, ನಿಮ್ಗೆ ಡಯಾಬಿಟಿಸ್ ಆಗುವಂಥ ಚಾನ್ಸಸ್, ರಿಸ್ಕ್ ಜಾಸ್ತಿ ಇರಬಹುದೇನೋ ಅಂತ ಡಾಕ್ಟರ್ ಹೇಳಿದಾಗ ಅಥವಾ ನಿಮಗೆ ಅನ್ನಿಸ್ತಿರ್ಬೇಕಾದ್ರೆ ಅವಾಗ ಫ್ರೂಟ್ಸ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತೀರಿ. ಯಾಕಂದ್ರೆ ಫ್ರೂಟ್ ತಗೊಂಡಾಗ ಅದರಲ್ಲಿಂದ ನನ್ನ ಶುಗರ್ ಲೆವೆಲ್ ಸ್ಪೈಕ್ ಮಾಡ್ಬೋದು, ಜೆಸ್ಟೇಷನಲ್ ಡಯಾಬಿಟಿಸ್ ಆಗ್ಬೋದು ಅಂತ. ಬಟ್ ಹಂಗೆ ಪೂರ್ತಿಯಾಗಿ ಸ್ಕಿಪ್ ಮಾಡಬೇಡ್ರಿ. ಬಿಕಾಸ್ ಫ್ರೂಟ್ಸಿಂದ ಸಿಗೋದು ನಿಮಗೆ ನ್ಯಾಚುರಲ್ ಶುಗರ್. ಪ್ಯಾಕೇಜ್ಡ್ ಜ್ಯೂಸಸ್ ಆ ಥರ ಅದರಿಂದ ಡೈರೆಕ್ಟ್ ಶುಗರ್ ಲೆವೆಲ್ ಸ್ಪೈಕ್ ಆಗೋ ಚಾನ್ಸಸ್ ಇರ್ತದೆ. ಈ ಫ್ರೂಟ್ಸ್ಗಳಿಂದ ಏನು ಶುಗರ್ ಲೆವೆಲ್ ಎಕ್ದಮ್ ಸ್ಪೈಕ್ ಆಗಂಗಿಲ್ಲ, ರೆಗ್ಯುಲೇಟ್ ಮಾಡ್ತದೆ ಶುಗರ್ ಲೆವೆಲ್. ಬಟ್ ಹೈ ಶುಗರ್ ಕಂಟೆಂಟ್ ಇರುವಂಥ ಫ್ರೂಟ್ಸ್ ಅವಾಯ್ಡ್ ಮಾಡ್ಬೋದು ಆ ಟೈಮ್ನಾಗ. ನಿಮ್ಗೇನಾದರೂ ಆ ರಿಸ್ಕ್ ಇದೆ, ಜೆಸ್ಟೇಷನಲ್ ಡಯಾಬಿಟಿಸ್ ಆಗ್ಬೋದು ಅಂತ ಅನಿಸ್ಲತ್ತಿತ್ತಂದ್ರೆ, ಅಥವಾ ನಿಮ್ಮ ಡಾಕ್ಟರಿಗೆ ಕೇಳ್ರಿ. ಡಾಕ್ಟರ್ ಏನಾದರೂ ನಿಮಗೆ ಈ ಥರ ಫ್ರೂಟ್ಸ್ ಅವಾಯ್ಡ್ ಮಾಡ್ರಿ ಅಂದ್ರೆ ಮಾತ್ರ ಅವಾಯ್ಡ್ ಮಾಡ್ರಿ. ನಿಮ್ಮ ಹೆಲ್ತ್ ಕಂಡೀಷನ್ ಪ್ರಕಾರ, ಡಾಕ್ಟರ್ ಅಡ್ವೈಸ್ ಪ್ರಕಾರ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡ್ಕೋರಿ. ಯಾವ್ದು ಇನ್ಕ್ಲೂಡ್ ಮಾಡ್ಕೋಬೇಕು, ಎಷ್ಟರ ಮಟ್ಟಿಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡು, ರಾದರ್ ದನ್ ಜಸ್ಟ್ ಟೋಟಲಿ ಅವಾಯ್ಡಿಂಗ್ ಇಟ್. ಫೈನಲಿ ಕನ್ಕ್ಲೂಷನ್ ಏನಂದ್ರ, ಗರ್ಭಿಣಿ ಆದವಳಿಗೆ ಹಣ್ಣುಗಳು ರಿಫ್ರೆಶ್ ಮಾಡ್ತದ, ಹೈಡ್ರೇಟ್ ಮಾಡ್ತದ, ನರಿಶ್ ಕೂಡ ಮಾಡ್ತದ. ಹಾಗಾಗಿ ಹಣ್ಣುಗಳು ತಪ್ಪಲಾರ್ದೆ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ಬಟ್ ಈಟ್ ಸ್ಮಾರ್ಟ್ಲಿ. ಹೋಪ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಹೆಂಗನಿಸ್ತು ಅಂತ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.